ಮಲ್ಲಪ್ಪ ಅಥವಾ ಎಮ್ ಐ ಜೋತಾವರ್. ಇವತ್ತು ಮತ್ತದೇ ಈಗಾಗಲೇ ಬಜೆಟ್ ಬಗ್ಗೆ ಸಾಕಷ್ಟು ನಾವು ಚರ್ಚೆ ಮಾಡಿದ್ದೀವಿ, ನೀವು ನೋಡಿದ್ದೀರಿ. ಇವತ್ತಿನ ದಿನಪತ್ರಿಕೆಗಳಲ್ಲೆಲ್ಲ ಬಜೆಟ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದೆ ನಿಮಗೆ. ಅದರ ಬಗ್ಗೆ ಮತ್ತು ರಿಪೀಟೆಡ್ಲಿ ಹೇಳೋದ್ರಾಗ ಏನು ಅರ್ಥ ಇಲ್ಲ. ಈಗ ಅದರ ನಂತರ ನಿಮಗೆ ಗೊತ್ತು, ಈಗಾಗಲೇ ಎಲೆಕ್ಟ್ರಲ್ ಬಾಂಡ್ ಮತ್ತು ರೈತ ಚಳವಳಿ ಇವೆರಡೂ ಎಷ್ಟರ ಮಟ್ಟಿಗೆ ಮೋದಿಜಿಯವ್ರನ್ನ ಕನಸಿನ ಸಹಿತ ಕಾಡ್ತಾ ಇದ್ದಾವೆ. ಅವರು ಅಪೇಕ್ಷೆ ಮಾಡಲಾರದಂಥ ಒಂದು ನಿರ್ಧಾರ ಸುಪ್ರೀಂ ಕೋರ್ಟ್ ಕೊಟ್ಟಾಗಿದೆ. ಈಗಾಗಲೇ ಈ ಒಂದು ಎಲೆಕ್ಟ್ರಲ್ ಬಾಂಡ್ಗಳನ್ನು ರದ್ದು ಮಾಡಿಬಿಟ್ಟಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ರದ್ದು ಮಾಡೋ ಜೊತೆಗೆ ಈ ಮಾರ್ಚ್ 31 ಬ್ಯಾಂಕ್ಗಳು ಅದರ ಪೂರ್ವ ವಿವರವನ್ನು ಕೊಡಬೇಕು ಮತ್ತು ಎಲೆಕ್ಷನ್ ಕಮಿಷನ್ನ ಅದನ್ನು ಪ್ರಕಟಿಸಬೇಕು. ಯಾರು ಕೊಟ್ಟರು, ಯಾವ ಪಕ್ಷಕ್ಕೆ ಕೊಟ್ಟರು, ಏನು ಎಂದು ಎಲ್ಲನೂ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಅದ್ರ ಜೊತೆಗೆ ದಿನದಿಂದ ದಿನಕ್ಕೆ ಕಗ್ಗಂಟಾಗ್ತಾ ನೋಡೋದು ಈ ರೈತ ಮೂಮೆಂಟ್, ರೈತರ ಹೋರಾಟ. ಹೀಗಾಗಿ ಎಲ್ಲರೂ ಅದರಲ್ಲೂ ಮೋದಿ ಮತ್ತು ಶಹರ ಬೆಂಬಲಿಗರು ಮತ್ತು ಅವರು ಭಾಳಷ್ಟು ಇವತ್ತು ಚಿಂತೆಗೀಡಾಗಿದ್ದಾರೆ ಅಂತ ಹೇಳಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಇದನ್ನು ಸದುಪಯೋಗ ಮಾಡಿಕೊಳ್ಳೋ ದೃಷ್ಟಿ ಇಟ್ಟುಕೊಂಡ ಈಗಾಗಲೇ ರಾಹುಲ್ ಗಾಂಧಿಯವರ ನಾವಿದೊಂದವರ MSP ಮತ್ತು ಸ್ವಾಮಿನಾಥನ್ ಆಯೋಗದ ಅನುಷ್ಠಾನ ಮಾಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇದು ಮತ್ತಷ್ಟು ರಾಹುಲ್ರಿಂದಾಗಿ ಮೋದಿಯವರಿಗೆ ಕುತ್ತಿಗೆ ಗಾಣ ಆಗುವಂಥ ಪ್ರಸಂಗ ಆಗ್ತಾಯಿದೆ. ಈಗ ನಿಧಾನಕ್ಕೆ ಉತ್ತರ ಪ್ರದೇಶದಲ್ಲಿ ಎಂಟ್ರಿ ಆಗಿದ್ದಾರೆ. ಬಿಹಾರದ ಬಾರ್ಡರ್ವರೆಗೆ ಅಲ್ಲಿಯ ತೇಜಸ್ವಿ ಯಾದವ್ ತಂದು ಬಿಟ್ಟಿದ್ದಾರೆ. ಇವರು ಎಂಟ್ರಿ ಆಗಿದ್ದಾರೆ. ಅವ್ರಿಗೆ ಹೇಗಾದರೂ ತಡಿಬೇಕಪ್ಪ. ಇನ್ನು ಉತ್ತರ ಪ್ರದೇಶ ಭಾಳ ಮಹತ್ವದ BJPಗೆ. ಯಾಕಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಏನಾದರೂ BJP ಸರ್ಕಾರ ಅಥವಾ ಅಲ್ಲಿ ಮತದಾರ BJPಯಿಂದ ದೂರ ಆದರೆ ಭಾಳ ಕಷ್ಟ ಅದ. ಯಾಕಂದ್ರೆ ಅಲ್ಲಿ 80 ಸೀಟುಗಳಿದ್ದಾವೆ. 80 ಸೀಟುಗಳು ಇಡೀ ದೇಶದ ಒಂದು ದೊಡ್ಡ ರಾಜ್ಯ ಆಗಿದ್ದರಿಂದಾಗೆ ಸಹಜವಾಗಿ ಅಲ್ಲಿ ಎಂಟ್ರಿ ಆದ ತಕ್ಷಣ ಯಾರಿಗಾದರೂ ಗೊಂದಲ ಆಗುವಂಥದ್ದು ಅಥವಾ ಭಯ ಆಗುವಂಥದ್ದು ಸ್ವಾಭಾವಿಕ. ಹೀಗಾಗಿ ಅವ್ರು ಎಂಟ್ರಿ ಆದ ತಕ್ಷಣ ಮೊದಲು ಮಾಡಿದ ಕೆಲಸ ಏನಪ್ಪ ಅಂದ್ರೆ BJPಗರು ಕಾಂಗ್ರೆಸ್ಸಿನ ಬ್ಯಾಂಕ್ ಅಕೌಂಟ್ ಮೇಲೆ ಫ್ರೀಸ್ ಮಾಡಿದರು. ಅದನ್ನೆಲ್ಲ ಅಂದರೆ ವ್ಯವಹಾರ ಮಾಡಬಾರ್ದು ಅಂತೇಳಿ ED ಮೂಲಕ ಅದನ್ನು ಮಾಡಿಸಿದರು. ಅದಕ್ಕೆ ಮತ್ತೆ ಸ್ವಲ್ಪ ಏನೋ ಪರ್ಮಿಷನ್ ಕೊಟ್ಟಿದ್ದಾರೆ, ಮಾಡಿದ್ದಾರೆ ಜನ ಬಂತು ನೋಡ್ಬೇಕು ಅದನ್ನು. ಆದರೆ ಸೀಸ್ ಯಾಕೆ ಮಾಡಿದರು, ಏನು ಕಾರಣ ಮಾಡಿದರು? ಯಾಕೆ ಅದಕ್ಕಿಂತ ಹೆಚ್ಚಿಗೆ ಪೊಲಿಟಿಕಲ್ ದುಡ್ಡು ಇರುವಂಥದ್ದು, ಫಂಡ್ ಇರುವಂಥದ್ದು BJP. ಅದ್ರ ಹತ್ರ 80% ಅದಾವ. ಇಲ್ಲೇನೋ 500 ಒಳಗೆ ಹೊರಗೆ ಕೋಟಿಗಳಿದ್ದರೆ ಅಲ್ಲಿ 800, 9,000 ಅದು 10,000 ಕೋಟಿ ಥರ ದುಡ್ಡು ಅದ ಅವ್ರದ್ದು. ಅವ್ರಿಗೆ ಫ್ರೀಸ್ ಮಾಡಿ ನಮ್ಮದಾಗ ಮಾಡಿದರು, ಯಾವ ಗೌರ್ಮೆಂಟ್ ಮಾಡಿದರು ಅನ್ನೋದು ಕಾಂಗ್ರೆಸ್ಸಿನ ಪ್ರಶ್ನೆ. ಮತ್ತು ಈ ಅಮೌಂಟಿನ ದೊಡ್ಡ ಅಮೌಂಟ್ ಅಲ್ಲ BJP ನೆನಪಿಸ್ಕೊಂಡಾಗ. ಆದರೂ ಫ್ರೀಸ್ ಮಾಡಿದ್ದಾರೆ. ಮತ್ತೆ ಒಂದಿಷ್ಟು ವರ್ಕ್ ಇದು ಮಾಡಿದ್ದಾರೆ. ಅದೇ ಕಾಲಕ್ಕೆ ಕಾಂಗ್ರೆಸ್ಸಿನ ಯುವಕರು ಸಹಿತ ಇದನ್ನೆಲ್ಲ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದಾರೆ. ತಪ್ಪದು ಮಾಡಲಿಕ್ಕೆ ಹೋಗ್ಬೇಡಂತೆ. ಅದೇನೂ ಇರಲಿ, ಒಟ್ಟಿನಲ್ಲಿ BJPಗೆ ಈಗ ಕಾಂಗ್ರೆಸ್ ಒಂದು ರೀತಿ ಮಗ್ಗಲು ಮುಳ್ಳು ಆಗ್ತಾ ಹೊರಟ ದಿನದಿಂದ ದಿನಕ್ಕೆ. ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಜನನೂ ಕುಡ್ಲಿಕ್ಕಿದ್ದಾರೆ. ಮೋದಿಜಿಯವರು ಏನು ಮಾಡಿ ಅದನ್ನು ಬಾಯಿನ ಮಾಡಿ ರೆಸ್ಟ್ರಿಕ್ಷನ್ ಹಾಕ್ಬೇಕು ಅಂದಷ್ಟು ಈ ಉತ್ತರ ಪ್ರದೇಶದಲ್ಲಿ ಇನ್ನೂ ಸಿಡಿದು ಹೇಳ್ತಾ ಇದೆ ಕಾಂಗ್ರೆಸ್ ಹಿಂದೆಂದಿಗಿಂತಲೂ ಅಂತ ಅನಿಸ್ಲಿಕ್ಕತ್ತದ. ಸಾವಿರಾರು ಜನ ಬಂದು ಕೂಡ್ತಾ ಇದ್ದಾರೆ ಈ ಕಾಲ್ನಡಿಗೆಯಲ್ಲೇ, ಬಸ್ಸಿನ ಯಾತ್ರೆಯಲ್ಲೇ, ಈ ನ್ಯಾಯ ಯಾತ್ರೆಯಲ್ಲೇ. ಹೀಗಾಗಿ ಇವತ್ತು ಮೋದಿಜಿಯವರಿಗೆ ಮತ್ತು BJPಗೆ ಒಂದು ರೀತಿಯಿಂದ ನುಂಗಲಾರದ ಬಿಸಿತುಪ್ಪ. ಏನೋ ಆಗಲಿ, ಈ ಸಂದರ್ಭದಲ್ಲಿ ರಾಹುಲ್ ಸಹಿತ ಜನರಿಗೆ ಈ ಒಂದು ಮೋದಿ ಆಡಳಿತದ ದೋಷಗಳನ್ನು, ತಪ್ಪುಗಳನ್ನು ತಿಳಿಸ್ಕೊಡುವಂಥದ್ದು, ಇಲ್ಲಿಯ ಬಡತನ ಬಗ್ಗೆ, ನಿರುದ್ಯೋಗದ ಬಗ್ಗೆ, ಇದನ್ನ ಏನು ಮಾಡಬಲ್ಲೆ ಅನ್ನೋದ್ರ ಬಗ್ಗೆ ಕೇವಲ ಟೀಕೆ ಮಾಡ್ತಾ ಹೊರಟಿಲ್ಲ ರಾಹುಲ್. ಅದಕ್ಕೆ ಪರಿಹಾರ ಕೊಡಬಲ್ಲೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ.